ಹಿಂದೂಗಳಿಗೆ ಹಿಂದೂಗಳು ಅಂತಾರೆ, ಬಾಕಿ ಧರ್ಮದ ಹೆಸರು ಹೇಳಲ್ಲ, ಅನ್ಯ ಧರ್ಮಗಳು ಅಂತಾರೆ. ಈ ಡಿಫ್ರೆನ್ಸಿಯೇಷನ್ ಯಾಕೆ ಮಾಡ್ತಾರೆ ಗೌರ್ಮೆಂಟ್? ಹಿಂದೂಗಳನ್ನ ಹಿಂದೂಗಳು ಅಂತ ಹೇಳೋರು ಬೇರೆ ಧರ್ಮದವ್ರನ್ನ ಅಲ್ಪಸಂಖ್ಯಾತರು, ಅನ್ಯ ಧರ್ಮೀಯರು ಅಂತ ಹೇಳೋದು ಯಾಕೆ? ಈ ಅಲ್ಪಸಂಖ್ಯಾತರು ಅನ್ನುವಂತಹ ಒಂದು ವಿಂಗಡಣೆ ಮಾಡಿದಾರಲ್ಲ, ಇದು ಅತ್ಯಂತ ಅವೈಜ್ಞಾನಿಕ. ಅಲ್ಪಸಂಖ್ಯಾತರು ಅನ್ನುವಂತಹ ಪ್ರತ್ಯೇಕ ಗುಂಪು ಮಾಡಬಾರ್ದು. ಅದು ಯಾವ ದೇಶದಲ್ಲಿ ಮಾಡಿದರು ಅಂದರೆ ಯುರೋಪ್ ಖಂಡದಲ್ಲಿ ಅಲ್ಪಸಂಖ್ಯಾತರು ಅಂತ ಮಾಡಿದ್ದು. ಈ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮಲ್ಲಿ ನಿಯಮಗಳನ್ನು ಮಾಡಿದ್ರಲ್ಲ, ಇವರೆಲ್ಲ ಅನ್ಟ್ರೈನ್ಡ್ ಬ್ರೈನ್ಸ್ ಅಂತ ಆವಾಗಲೇ ಹೇಳಿದೆ ನಾನು. ಈ ದೇಶದಲ್ಲಿ ಅಲ್ಪಸಂಖ್ಯಾತರನ್ನು ನಾವು ಎಕ್ಸ್ಟ್ರಾ ಅಟೆನ್ಷನ್ ಕೊಟ್ಟು ನೋಡ್ಕೊಂಡಿದ್ದೀವಿಯೇ ಹೊರತು ಅವ್ರಿಗೆಂದಿಗೂ ತೊಂದರೆ ಮಾಡಿಲ್ಲ. ಇರಾನ್ನಿಂದ ಪಾರ್ಸಿಗಳು ಓಡಿ ಬಂದರು, ಇಲ್ಲಿ ಬಂದು ಸುಖವಾಗಿ ಬದುಕಿದ್ರು. ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಅಂತ ಒಂದು ಹೊಸ ವರ್ಗವನ್ನು ಸೃಷ್ಟಿ ಮಾಡಿ ಅವ್ರಿಗಿಲ್ಲದ ಸವಲತ್ತುಗಳು ಕೊಟ್ಟು ಬಹುಸಂಖ್ಯಾತರು ಅವ್ರ ಮೇಲೆ ಕಣ್ಣು ಕೆಂಪಗಾಗುವಂತೆ ಮಾಡಿ ಅವರವರೇ ಜಗಳ ಆಡಿ ಒದ್ದಾಡಿ ಒಳ್ಳೆ ಓಟು ತಗೊಳ್ಳೋಣ ಅನ್ನೋ ಉದ್ದೇಶಕ್ಕಾಗಿ ಅದು ಮಾಡಿದ್ದು.